ಹಾಗೆ ಎಲ್ಲರಿಗೂ ನಮಸ್ಕಾರ. ಸೊ ನೀವು ನೋಡ್ತಾರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಕಾಸ್ ನಿನ್ನೆ ಒಂದು ಎಪಿಸೋಡ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಎಪಿಸೋಡ್ಗಳು ಕೂಡ ನಡೆದು ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಮೊನ್ನೆ ಟಾಸ್ಕ್ ಏನು ಸೊ ನಡೀತಾ ಇತ್ತು. ಸೊ ಅದು ಟಾಸ್ಕ್ ವಿನ್ ಆಗಿರುವಂಥದ್ದು. ಸೊ ಅಲ್ಲಿ ಒಂಟಿ ತಂಡದವರು ಆ ಒಂದು ಟಾಸ್ಕ್ನ ವಿನ್ ಆಗ್ತಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ತಟ್ಟೆನ ತೊಗೊಂಡೋಗಿ ಸೊ ಅಲ್ಲಿ ಇದ್ರ ಮೇಲೆ ತೊಗೊಂಡೋಗಿ ಇಡಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ನಿನ್ನೆ ಆಲ್ಮೋಸ್ಟ್ ಅದು ಯಾರು ಒಂಟಿ ತಂಡದವರು ಆ ಟಾಸ್ಕ್ನ ವಿನ್ ಮಾಡಿದರು. ಸೊ ಅದೇ ರೀತಿಯಲ್ಲಿ ಟಾಸ್ಕ್ ವಿನ್ ಆದಮೇಲೆ ಸೊ ಅಲ್ಲಿ ಆ ಟಾಸ್ಕ್ ವಿನ್ ಆಗಿರೋದ್ರಿಂದ ಒಂಟಿ ತಂಡದವರಿಗೆ ಒಂದು ಪವರ್ ಸಿಗುತ್ತೆ ಏನು ಅಂತಂದರೆ, ಅಲ್ಲಿ ಅಪೋಸಿಟ್ ತಂಡದಲ್ಲಿರುವಂಥ ಜಂಟಿ ತಂಡದಿಂದ ಸೊ ಒಬ್ಬರನ್ನ ಸೊ ಆ ಮುಂದಿನ ಒಂದು ಆಟದಿಂದ ಆಚೆ ಇಡಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಒಂಟಿ ತಂಡದವರು ಒಂದು ಒಮ್ಮತದ ಮೇರೆಗೆ ಅಭಿಷೇಕ್ ಮತ್ತು ಸೊ ಅಶ್ವಿನಿ ಅವರನ್ನು ಇಬ್ಬರನ್ನು ಕೂಡ ಆಚೆ ಇಡ್ತಾರೆ. ಕೊಟ್ಟಿರುವಂಥ ಕಾರಣ ಏನು ಅಂತಂದರೆ, ಸೊ ಅವರು ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಮುಂದೆ ನಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಅಪೋಸಿಟ್ ತಂಡದಲ್ಲಿ ಇದ್ಕೊಂಡು ಸೊ ಅದಕ್ಕೋಸ್ಕರ ಅವ್ರನ್ನ ಆಚೆ ಆಡ್ತಾ ಇದೀವಿ ಅಂತ ಹೇಳ್ತಾರೆ. ಆ್ಯಂಡ್ ಟಾಸ್ಕ್ ವಿನ್ ಆದಂಥ ಒಂದು ತಂಡದಿಂದ ಯಾರು ಈ ಒಂದು 3ನೇ ವಾರದ ಫಿನಾಲೆ ಕಂಟೆಂಡರ್ ಆಗಿ ಆಯ್ಕೆ ಆಗ್ತಾರೆ ಅಂತಂದಾಗ, ಸೊ ಅಲ್ಲಿ ಒಮ್ಮತದ ಮೇರೆಗೆ ಮಲ್ಲಮ್ಮ ಅವ್ರನ್ನ ಆಯ್ಕೆ ಮಾಡ್ತಾರೆ. ಅಲ್ಲಿ ಕೆಲವರು ಅಂದರೆ ಸುದೀಪ್ ಒಬ್ಬರೇ ಅಲ್ಲಿ ಯಾರು ಅಶ್ವಿನಿ ಅವರನ್ನು ಚೂಸ್ ಮಾಡ್ತಾರೆ, ಅವರು ಕಂಟೆಂಡರ್ ಒಂದು ಫಿನಾಲಿಗೆ ಹೋಗಲಿ ಅಂತ. ಸೊ ಬಟ್ ಇಲ್ಲಿ ಉಳಿದಂಥ ಎಲ್ಲರೂ ಕೂಡ ಅಲ್ಲಿ ಮಲ್ಲಮ್ಮ ಅವ್ರನ್ನೇ ಆಯ್ಕೆ ಮಾಡ್ತಾರೆ. ಬಿಕಾಸ್ ಅವರು ಅಪೋಸಿಟ್ ತಂಡದಲ್ಲಿರುವಂಥ ಅವ್ರನ್ನ ನಾಮಿನೇಟ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೊ ಅಲ್ಲಿ ಮಲ್ಲಮ್ಮ ಅವ್ರನ್ನ ಆಯ್ಕೆ ಮಾಡಿದೀವಿ ಅಂತ ರೀಸನ್ ಕೊಡ್ತಾರೆ. ಬಟ್ ಅಲ್ಲಿ ನನ್ನ ಪ್ರಕಾರ ಸುದೀಪ್ ಯಾಕೋ ಸ್ವಲ್ಪ ಅಶ್ವಿನಿ ಅವರಿಗೆ ಬಕೆಟ್ ಹಿಡಿತಾರೆ ಅಂತ ಕ್ಲಿಯರಾಗಿ ಅನಿಸ್ತಾ ಇದೆ. ಯಾಕಂದರೆ ಪ್ರತಿ ಟೈಮಲ್ಲೂ ಕೂಡ ಅವ್ರು ಹಿಂದೆ ತಿರುಗಾಡುವಂಥದ್ದು, ಅವರಿಗೆ ಕೆಲವೊಂದು ಏನಾದರೂ ಇನ್ಪುಟ್ಸ್ಗಳು ಕೊಡುವಂಥದ್ದು, ಸೊ ಅದು ಇದು ಫೀಡ್ ಮಾಡುವಂಥದ್ದೇ ಮಾಡ್ತಿದ್ದಾರೆ ಸುದೀಪ್. ಬಟ್ ಸ್ವಲ್ಪ ಎಲ್ಲೋ ಬಕೆಟ್ ಹಿಡಿತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಶ್ವಿನಿ ಅವರಿಗೆ, ನನಗೆ ಸುದೀಪ್ ಅವರು. ಸೊ ಅದು ಮೇ ಬಿ ಗೊತ್ತಿಲ್ಲ ಮುಂದೆ ಹೇಗೆ ಇಂಡಿವಿಜುವಲಾಗಿ ಆಡ್ತಾರೆ, ಇನ್ನು ಅವ್ರ ಹಿಂದೆ ಹೋಗಿನೇ ಆಡ್ತಾರೆ ಅಂತ ನೋಡಬೇಕು. ಸೊ ಅದಕ್ಕೋಸ್ಕರ ಅಲ್ಲಿ ಏನೋ ಒಂದು ರೀಸನ್ ಕೊಟ್ಬಿಟ್ಟು ಅಶ್ವಿನಿ ಅವರನ್ನೇ ಸೊ ಅಲ್ಲಿ ನಾವು ಕಂಟೆಂಡರ್ ಆಗಿ ಕಳಿಸೋಣ, ಫಿನಾಲೆ ಕಂಟೆಂಡರ್ ಆಗಿ ಅಂತ ಹೇಳ್ತಾ ಇದ್ರು. ಬಟ್ ಯಾರೂ ಅಲ್ಲಿ ಅವರ ಒಂದು ಇದಕ್ಕೆ ಸೊಪ್ಪು ಹಾಕಲಿಲ್ಲ ಅಂತಲೇ ಹೇಳ್ಬೋದು. ಉಳಿದಂಥವ್ರು ಎಲ್ಲರೂ ಕೂಡ ಸೊ ಮಲ್ಲಮ್ಮ ಅವ್ರಿಗೇನು ಹೇಳಿರುವಂಥದ್ದು. ಅದೇ ರೀತಿಯಲ್ಲಿ ಮಲ್ಲಮ್ಮ ಅವರು ಸೊ ಮೊದಲ ಒಂದು ಕಂಟೆಸ್ಟೆಂಟ್ ಆಗ್ತಾರೆ ಸೊ 3ನೇ ವಾರದ ಫಿನಾಲೆಯ ಕಂಟೆಂಡರ್ ಆಗಲಿಕ್ಕೆ. ಓಕೆ, ಸೊ ಅದಾದಮೇಲೆ ಅಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ. ಅಂದರೆ ಟಾಸ್ಕ್ ಮಧ್ಯೆ ಟೈಮಲ್ಲೇ ಸೊ ಒಂದು ಸರಿ ಅಲ್ಲಿ ಪಾಸ್ ಅಂತ ಕೊಡ್ತಾರೆ ಅಶ್ವಿನಿ ಅವರು. ಬಿಕಾಸ್ ಅಲ್ಲಿ ಒಂಟಿ ತಂಡದ ಒಂದು ಹಲ್ಲಿಗೆ ಏನೋ ಬಿತ್ತು ಅನ್ನೋ ಕಾರಣಕ್ಕೆ ಎರಡು ತಂಡಗಳಿಗೂ ಪಾಸ್ ಕೊಡ್ತಾರೆ. ಅದು ಅವಶ್ಯಕತೆ ಇರಲಿಲ್ಲ. ಸೊ ಅವ್ರದ್ದು ಯಾರು ಜಂಟಿ ತಂಡದವ್ರು ಏನು ಟಾಸ್ಕ್ ಮಾಡ್ತಿದ್ರು ಅದನ್ನು ಕಂಟಿನ್ಯೂ ಮಾಡಬೇಕಾಗಿತ್ತು. ಬಟ್ ಇವರು ಏನಕ್ಕೆ ಪಾಸ್ ಕೊಟ್ಟರು ಅಂತ ಅರ್ಥ ಆಗಿಲ್ಲ. ಸೊ ಅದ್ರ ಬಗ್ಗೆನೇ ಚರ್ಚೆ ನಡೀತಾ ಇರುತ್ತೆ ಅಲ್ಲಿ. ಅಭಿಷೇಕ್ ಮತ್ತು ಇನ್ನು ಕೆಲವರೆಲ್ಲ ಡಿಸ್ಕಷನ್ ಮಾಡ್ತಿರ್ತಾರೆ. ಸತೀಶ್ ಅವ್ರು ಏನೋ ಹೇಳಕ್ಕೆ ಬರ್ತಾರೆ, ಬಟ್ ಅವ್ರು ಒಪ್ಪಲ್ಲ. ಬಟ್ ಅದಾದಮೇಲೆ ಏನು ಅಶ್ವಿನಿ ಅವ್ರು ಬರ್ತಾರೆ. ಸೊ ಉಸ್ತುವಾರಿ ಅಂತ ಅಶ್ವಿನಿ ಅವ್ರು ಬಂದು ಸೊ ಹೀಗೆ ಅಂತ ಹೇಳಿದಾದ್ಮೇಲೆ ಸೊ ಅಲ್ಲಿಗೆ ಅಭಿಷೇಕ್ ಒಪ್ಕೋತಾರೆ. ಬಟ್ ನಾನು ಹೇಳುವಂಥದ್ದು ಇಲ್ಲಿ ಏನು ಅಶ್ವಿನಿ ಅವ್ರನ್ನ ಏನಾದರೂ ಸುಪ್ರೀಂ ಲೀಡರು ಅಥವಾ ಬಿಗ್ ಬಾಸ್ ಇವ್ರು ಏನಾದರೂ ಬಿಗ್ ಬಾಸಿನ ಇವರು ಸೊ ಎಲ್ಲದಕ್ಕೂ ಅವ್ರು ಹೇಳಿದ ತಕ್ಷಣ ಸೈಲೆಂಟ್ ಆಗ್ತಾವ್ರೆ. ತಪ್ಪು ಮಾಡಿದ್ದು ಅವ್ರದ್ದು ಆ್ಯಕ್ಚುಲಿ, ಉಸ್ತುವಾರಿ ಆದಂಥ ತಪ್ಪು ಮಾಡಿರೋದು ಅದು. ಸೊ ಅಲ್ಲಿ ಹಲಿಗೆ ಬಿದ್ದಂಥದ್ದು ಅಥವಾ ಅದೇನು ತಟ್ಟೆ ಬಿದ್ದಂಥದ್ದು ಯಾರ್ದು, ಒಂಟಿ ತಂಡದವ್ರದ್ದು. ಇವ್ರಿಗೆ ಏನಕ್ಕೆ ಪಾಸ್ ಮಾಡಿಸ್ಬೇಕಾಗಿತ್ತು, ಅವಶ್ಯಕತೆಯೇ ಇರಲಿಲ್ಲ. ಸೊ ಜಂಟಿಗಳ ಒಂದು ಅನರ್ಹ ಪಟ್ಟಿಯನ್ನು ಹಾಕ್ಕೊಂಡಿದ್ರು 3 ಜೋಡಿಗಳು. ಸೊ ಆ 3 ಜೋಡಿಗಳ ಒಂದು ಅನರ್ಹ ಒಂದು ಬೋರ್ಡನ್ನು ತೆಗೆಸಿ ಸ್ಟೋರ್ ರೂಮಲ್ಲಿ ಇಡ್ತಾರೆ, ವಾಪಸ್ ಪಡ್ಕೊತಾರೆ. ಸೊ ಇದಾದಮೇಲೆ ಮಾರ್ನಿಂಗ್ ಆಗುತ್ತೆ. ಇಲ್ಲಿ ಮಾರ್ನಿಂಗ್ ಆದಮೇಲೆ ಇಲ್ಲಿ ಕರಿಬಸಪ್ಪ ಅವರ ಗೊರಕೆ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಅವರ ಜೋಡಿಯಾದಂಥ ಅಮಿತ್ ಅವರು ನಿದ್ದೆ ಇಲ್ಲದೇ ಪಾಪ ಕಣ್ಣೆಲ್ಲ ಊದ್ಕೊಂಡಿದೆ ಅಂತ ತೋರಿಸ್ತಾ ಇದ್ರು. ಸೊ ಆ ರೇಂಜಿಗೆ ಗೊರಕೆ ಕಾಟ ಕೊಟ್ಟಿದ್ದಾರೆ ನಮ್ಮ ಕರಿಬಸಪ್ಪ ಅವರು. ಸೊ ಇದಾದಮೇಲೆ ಅಲ್ಲಿ ಸ್ಪಂದನ ಆ್ಯಂಡ್ ಮಾಳು ಅವರು ಬೆಡ್ರೂಮಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಮಾಳು ಯಾಕೋ ಸ್ವಲ್ಪ ದಾರಿ ತಪ್ಪುತ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸ್ವಲ್ಪ ಅನವಶ್ಯಕವಾಗಿರುವಂಥ ಮಾತುಗಳೆಲ್ಲ ಆಡ್ತಿದ್ದಾರೆ. ಅಲ್ಲಿ ಕ್ಲಿಯರಾಗಿ ಸ್ಪಂದನ ಹೇಳ್ತಿದ್ದಾರೆ, ನಮ್ಗೆ ಯಾರು ಮಾತಾಡ್ತಾರೆ ಅವ್ರ ಜೊತೆ ಮಾತಾಡಬೇಕು, ಎಷ್ಟು ಮಾತಾಡ್ತಾರೆ ಅಷ್ಟು ಮಾತಾಡಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಮಾಳು ಹೇಳುವಂಥದ್ದು, ನಾನು ಮಾತಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಅವ್ರೇನಾದರೂ ಮತ್ತೆ ತಿರ್ಗಿ ಅದೇ ಒಂದು ರೀಸನ್ ಕೊಟ್ಬಿಟ್ರೆ ಅವ್ರಿಗೆ ಯಾಕೆ ಕಡಿತದೇನು, ಹುಳ ಕಡಿತದೇನು ಅನ್ನೋ ರೀತಿಯೆಲ್ಲ ಮಾತಾಡ್ತೀನಿ, ಹಂಗೆ ಹೇಳ್ತೀನಿ ನಾನು, ಹಾಗೆ ಏನಕ್ಕೆ ಬೇಕು ಇವೆಲ್ಲನೂ, ಆ ಥರ ಮಾತುಗಳು ಏನಕ್ಕೆ ಬೇಕು? ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಸೊ ಅಷ್ಟೊಂದು ಮಾತು ಬೇಡ. ಕಡಿತದೇನು, ಹುಳ ಕಡಿತದೇನು, ಏನಕ್ಕೆ ಬೇಕು ಅವೆಲ್ಲ? ಮಾತಾಡಿದ್ರೆ ಮಾತಾಡಿ, ಇಲ್ಲ ಅಂದರೆ ಇಲ್ಲ. ನಾನು ಅವತ್ತು ಹೇಳಿದ್ದೀನಿ, ಫಸ್ಟ್ ಡೇ ಏನಂತಂದರೆ ರೀಸನ್ಗಳು ತುಂಬ ಕಮ್ಮಿ ಇರ್ತವೆ ಎಲಿಮಿನೇಟ್ ಮಾಡಲಿಕ್ಕೆ, ನಾಮಿನೇಟ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರನೇ ಅವ್ರು ಕೊಟ್ಟಿರೋವಂಥದ್ದು. ಮಾಳು ಜಾಗದಲ್ಲಿ ಮಾಳು ಕರೆಕ್ಟ್ ಆಗಿದ್ದ, ಅವ್ರ ಜಾಗದಲ್ಲಿ ಅವ್ರು ಕರೆಕ್ಟ್ ಆಗಿದ್ರು. ಬಟ್ ಅದನ್ನೇ ನೀವು ಅದನ್ನು ಏನೋ ಹೇಳ್ತಾರಲ್ಲ, ಅದನ್ನು ಓವರಾಗಿ ತಲೆಗೆ ಹಚ್ಕೊಂಡು ಸೊ ಮಾತಾಡಬಾರ್ದಂಥ ಮಾತುಗಳೆಲ್ಲ ಅಂಥ ಒಂದು ಶೋನಲ್ಲಿ ಆಡುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ ಅದು. ಓಕೆ, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು. ಸುಮ್ಮನೆ ಕಡಿತದೇನು ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ಇದಾದಮೇಲೆ ನಮ್ಮ ಮಲ್ಲಮ್ಮ ಅವ್ರಿಗೆ ಸೊ ಅಲ್ಲಿ ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮಿಗೆ ಕರೀತಾರೆ. ಆ್ಯಂಡ್ ಕನ್ಫೆಷನ್ ರೂಮಿಗೆ ಕರೆದಾದ್ಮೇಲೆ ಏನೇನಾಯಿತು ಅಂತೆಲ್ಲ ಗೊತ್ತಿದೆ ನಿಮಗೆ. ಸೊ ಅವರು ಇವಾಗ ಆಲ್ರೆಡಿ ಅವರು ಫಿನಾಲೆ ಕಂಟೆಂಡರ್ ಆಗಿದ್ದಾರೆ, 3ನೇ ವಾರದ ಫಿನಾಲೆಯ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಿ ಆಮೇಲೆ ಅವ್ರ ಜೊತೆ ಸ್ವಲ್ಪ ಮಾತುಕತೆ ಆಡಿ ಆಮೇಲೆ ಹಿಂದಿನ ಒಂದು ದಿನದಲ್ಲಿ ಅವರಿಗೆ ಟಾಸ್ಕ್ ಆಡಲಿಕ್ಕೆ ಸ್ವಲ್ಪ ಎಲ್ಲೋ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೋಸ್ಕರ ಅವರು ನಮ್ಮ ಭಾಷೆ ಅರ್ಥ ಆಗುತ್ತಾ ಇಲ್ವಾ, ಅರ್ಥ ಆಯ್ತಾ ಅನ್ನೋದ್ರ ಬಗ್ಗೆ ಕೆಲವೊಂದು ಡಿಸ್ಕಷನ್ ಮಾಡ್ತಾರೆ. ಬಟ್ ಕೆಲವೊಂದು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗಲ್ಲ ನನ್ನ ಪ್ರಕಾರ ಕೇಳೋಕೆ ಹೋದರೆ. ಬಟ್ ಅಲ್ಲಿ ಮಲ್ಲಮ್ಮ ಸ್ವಲ್ಪ ಒಳಗಡೆ ಹೋಗೋಕ್ಕೆ ಅವರಿಗೆ ದಾರಿ ಗೊತ್ತಾಗಲಿಲ್ಲ. ಅಲ್ಲಿ ಪ್ಯಾಸೇಜಲ್ಲಿ ನಿಂತ್ಕೊಂಡು ನಮಸ್ಕಾರ ಸರ್ ಎಲ್ಲ ಅಂತ ಇದ್ರು. ಬಟ್ ಅಂತೂ ಒಳಗಡೆ ಹೋಗಿ ಸೊ ಬಿಗ್ ಬಾಸ್ ಜೊತೆಗೆಲ್ಲ ಮಾತುಕತೆ ಆಗಿ ಕೆಲವೊಂದು ಒಗಟುಗಳೆಲ್ಲ ಹೇಳಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಜೊತೆಗೆ ಅವರಿಗೆ ಸ್ವೆಟರ್ ಆ್ಯಂಡ್ ಕಿವಿಗೆ ಹಾಕ್ಕೊಳ್ಳಿಕ್ಕೆ ಒಂದು ಏನೋ ಇದು ಕೊಟ್ಟರು. ಆ ಒಂದು ಎಸಿಗೆ ಅವರಿಗೆ ಮೇ ಬಿ ಸೆಟ್ ಆಗಲ್ಲ ಅಂತ ಅನ್ನೋದಕ್ಕೋಸ್ಕರ ಮೇ ಬಿ ಮತ್ತೆ ಹೆಲ್ತ್ ಇಶ್ಯೂ ಆಗಬಾರ್ದಲ್ಲ. ಸೊ ಅದಕ್ಕೋಸ್ಕರ ಒಂದು ಕೇರ್ ಟೇಕರ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಅಲ್ಲಿ ಮಾಳು, ಸ್ಪಂದನ ಆ್ಯಂಡ್ ಅಲ್ಲಿ ಯಾರು
ಒಂದು ತಂಡದಿಂದ ಅಲ್ಲಿ ಯಾರು ಮಹಾರಾಜನ ಅಥವಾ ಯುವರಾಜನ ಅಂತ ಹೇಳ್ಬಿಟ್ಟು ಧನುಷ್ ಅವ್ರು ಕೂತ್ಕೊಂಡಿರ್ತಾರೆ. ಅಲ್ಲಿ ಧನುಷ್ ಆ್ಯಂಡ್ ಸ್ಪಂದನ ಅವರು ಮಾಳು ಅವರಿಗೆ ಮಿಮಿಕ್ರಿ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಅಲ್ಲಿ ಮಿಮಿಕ್ರಿ ಕೆಲವೊಬ್ಬರದೆಲ್ಲ ಮಾಳು ಅವ್ರು ಮಾಡ್ತಾಯಿದ್ರು, ಕೆಲವು ಸ್ಪರ್ಧಿಗಳು ತುಂಬ ಖರಾಬಾಗಿ ಮಾಡಿದ್ದಾರೆ. ಇನ್ನೊಂದ್ಸರಿ ಮಾಡದಿರೋದೇ ಒಳ್ಳೆಯದು. ಅದು ಯಾವ ರೇಂಜಿಗೆ ಮಿಮಿಕ್ರಿ ಅಂತ ಅನ್ನಿಸ್ತಾ ನನಗಂತೂ ಗೊತ್ತಿಲ್ಲ, ಎಲ್ಲನೂ ಒಂದೇ ಮಾಡ್ದ ಮಾಳು. ದರಿದ್ರವಾಗಿರ್ತದೆ ಮಿಮಿಕ್ರಿ. ಓಕೆ, ಸೊ ಇಲ್ಲಿ ಮಾಳು ಮಿಮಿಕ್ರಿ ಮಾಡೋ ಟೈಮಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಯಾರು ನಮ್ಮ ಅಶ್ವಿನಿ ಮೇಡಮ್ ಅವರು ಮಾಳು ಅವ್ರಿಗೆ ಕರೀತಾರೆ. ಮಾಳು ಅವ್ರಿಗೆ ಒಂದು ಸರಿ ಕರೀತಾರೆ. ಅಲ್ಲಿ ಹೇಳ್ತಾರೆ ಯಾರು ಧನುಷ್ ಅವ್ರು ಹೇಳ್ತಾರೆ, ಮೇಡಮ್ ಇಲ್ಲಿ ಏನೋ ಮಾಡಿಸ್ತಾ ಇದ್ದೀನಿ, ಒಂದು 5 ನಿಮಿಷ ಅಂತ ಹೇಳ್ತಾರೆ. ಅಷ್ಟಕ್ಕೆ ಸುಮ್ಮನೆ ಆಗಬೇಕಾಗಿತ್ತು. ಬಿಕಾಸ್ ಇಲ್ಲಿ ಧನುಷು ಕೂಡ ಅಷ್ಟೇ, ಯಾರು ಇನ್ನೊಂದು ಅಶ್ವಿನಿ ಮೇಡಮ್ ಆದರೂ ಅಷ್ಟೇ, ಯಾರ್ಯಾರು ಒಂಟಿದ್ದಾರೆ ಎಲ್ಲರೂ ಕೂಡ ಅರಸರು ಅಥವಾ ಅರಸಿಯರಂತಲೇ ಇರೋದು. ಓಕೆ, ಸೊ ಎಲ್ಲರೂ ಕೂಡ ಒಂದೇ ಒಂದು ಪ್ರಾಮುಖ್ಯತೆ ಇರೋವಂಥದ್ದು. ಬಟ್ ಇಲ್ಲಿ ಧನುಷ್ ಆಲ್ರೆಡಿ ಇಲ್ಲಿ ಮಾಡಿಸ್ತಿದ್ರು ಕೂಡ ಅಲ್ಲಿ ಅಶ್ವಿನಿ ಅವರು ಅವ್ರನ್ನ ಒಂದು ರೀತಿಯಲ್ಲಿ ಜೋರು ಮಾಡಿ ಕರೀತಾರೆ, 2-3 ಸರಿ ಕರೀತಾರೆ. ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಇದೇ ಮುಂದೆ ಹೋಗಿ ಜಗಳಕ್ಕೆ ತಿರ್ಕೊಳ್ಳುತ್ತೆ. ಯಾಕಂದರೆ ಅಲ್ಲಿ ಧನುಷ್ ಅಲ್ಲಿ ಮಾಡಿಸ್ತಿರ್ಬೇಕಾದ್ರೆ ಅಶ್ವಿನಿ ಕರೆದ್ರೆ ಏನಾಗುತ್ತೆ ಅಂದರೆ ಹೋದರೆ ಇಲ್ಲಿ ಧನುಷಿಗೆ ಅವಮಾನ ಆದಂಗೆ ಆಗುತ್ತೆ. ಓಕೆ, ಅದನ್ನು ಆ ಒಂದು ಅಶ್ವಿನಿ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಏನೋ ಮಾಡಿಸ್ತಿದ್ದಾರೆ, ಓಕೆ ಮಾಡಿಸ್ಲಿ ಅಂತ. ಪದೇ ಅದನ್ನು ಕರೆದುಬಿಟ್ಟು ಸೊ ಕರೆಸ್ಕೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಧನುಷಿಗೆ ಬೇಜಾರಾಗುತ್ತೆ. ಸೊ ಅದೇ ಬೇಜಾರನ್ನ ತೊಗೊಂಡೋಗಿ ಡೈರೆಕ್ಟಾಗಿ ಅಶ್ವಿನಿ ಅವ್ರ ಹತ್ರನೇ ಕೇಳ್ತಾರೆ. ಸೊ ನೀವು ಆ ಥರ ಮಾಡಿರೋಂಥದ್ದು ನನಗೆ ಸ್ವಲ್ಪ ಬೇಜಾರಾಯಿತು ಮೇಡಮ್ ಅಂತ ಹೇಳ್ತಾರೆ. ಬಟ್ ಅದನ್ನು ಸರಿಯಾಗಿ ತೊಗೊಳೋದನ್ನ ಬಿಟ್ಬಿಟ್ಟು ತಿರ್ಗಾ ಅವರಿಗೇ ಕೆಲವೊಂದು ಮಾತುಗಳು ಆಡ್ತಾರೆ. ನಿಜವಾಗ್ಲೂ ಅದನ್ನು ನನಗೆ ಬೇಜಾರಾಯ್ತು. ನನಗೆ ಅಗೌರವದಿಂದ ಏನಾದರೂ ನಡ್ಕೊಂಡ್ರೆ ಸೊ ನೀವು ಕ್ವಶನ್ ಮಾಡಿ, ನಿಮ್ಗೆ ರೈಟ್ಸ್ ಇದೆ ಅಂತ ಹೇಳ್ತಾರೆ. ಅದನ್ನೇ ಕ್ವಶನ್ ಮಾಡಿದಾಗ ಇವರೇ ಹೋಗ್ಬಿಟ್ಟು ತಿರ್ಗಾ ಅದನ್ನೇ ನಾನೇನು ಮಾಡಿಲ್ಲ, ನಾನು ಹಾಗೆ ಮಾಡಿಲ್ಲ, ಹೀಗೆ ಮಾಡಿಲ್ಲ ಅಂತ ಅವ್ರ ಮೇಲೇ ಗೂಬೆ ಕೂರಿಸ್ತಾರೆ. ನೀವು ಆ ಪಾರ್ಟಿನಲ್ಲಿದ್ದೀರಾ, ಜಂಟಿಗಳ ಜೊತೆ ಸೇರ್ತೀರಾ, ಸೊ ಅವ್ರ ಜೊತೆ ನಿಮ್ಗೆ ಇರ್ಲಿಕ್ಕೆ ಇಷ್ಟ ಇದೆ, ನಮ್ಮ ಜೊತೆಗೆ ಇರೋದಿಲ್ಲ, ಈ ಥರದ ಮಾತುಗಳು ಏನಕ್ಕೆ ಆಡ್ತಾರೆ. ಅವ್ರ ಜೊತೆ ಹೋಗಬಾರ್ದು ನೀವು, ಏನು ಆಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ತಪ್ಪು ಮಾಡಿದ್ದು ಫಸ್ಟ್ ಇವರು, ಅದಾದಮೇಲೆ ಡಿಫೆಂಡ್ ಮಾಡ್ಕೊತವ್ರೆ. ಅದಾದಮೇಲೆ ಅಪೋಸಿಟಲ್ಲಿರುವಂಥ ಧನುಷ್ ಮೇಲೆ ಹೇಳ್ತಿರುವಂಥದ್ದು ನೀವು ಅವ್ರ ಜೊತೆಗೆ ಜಾಸ್ತಿ ಇರ್ತೀರಾ, ನಮ್ಮ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ, ಇಲ್ಲಿ ನಿಮಗೆ ಭಯ ಇದೆ ಅವ್ರೇನು ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವ್ರ ಜೊತೆ ಸೇರ್ತೀರಾ. ಅವಶ್ಯಕತೆ ಇರಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಧನುಷ್ ಕ್ಲಿಯರಾಗಿ ಹೇಳುವಂಥದ್ದು ನಿಮಗೆ ರಾಜಮಾತೆ ಅಂತ ನಾವು ತೊಗೊಂಡಿದ್ದೀವಿ, ಅದಕ್ಕೇನು ಮರ್ಯಾದೆ ಕೊಡಬೇಕು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ಆ ಒಂದು ರಾಜಮಾತೆ ಅಂತ ತೊಗೊಂಡಿದ್ದೀವಿ ಅನ್ನೋ ಒಂದು ಪದನಕ್ಕೆ ಇಟ್ಕೊಂಡ್ಬಿಡ್ತಾರೆ. ಅದೇನು ತೊಗೊಂಡಿದ್ದೀವಿ ಅಂತಂದರೆ ಅದೇನು ಮಾತಿನ ಅರ್ಥ? ನೀವು ಯಾಕೆ ಹಂಗೆ ಮಾತಾಡ್ತೀರಾ? ಏನು ಅಂತಲೇ ಅರ್ಥ ಆಗ್ತಿಲ್ಲ. ಇವ್ರೇನು ಬಿಗ್ ಬಾಸ್ ಥರ, ಇವರೇ ಒಂದು ದೊಡ್ಡ ಬಾಸ್ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಧನುಷ್ ಕೇಳಿರೋಂಥರಲ್ಲಿ ಏನು ತಪ್ಪಿದೆ? ಆಮೇಲೆ ಧನುಷ್ ಬಗ್ಗೆ ಇಲ್ಲದೇ ಇರೋವಂಥದ್ದು, ನೀವು ಅವ್ರ ಪಾರ್ಟಿ, ನೀವು ಅಲ್ಲೇ ಇರ್ತೀರಾ, ನಿಮ್ಗೆ ಅವ್ರು ಕಂಡ್ರೆ ಇದು ಯಾವತ್ತೂ ಆ ಥರ ಧನುಷ್ ಮಾಡೇ ಇಲ್ಲ. ಸೊ ಇದು ಎಲ್ಲೋ ಅಶ್ವಿನಿಯವ್ರ ಕಡೆಯಿಂದ ತಪ್ಪಾಯಿತು ಅಂತ ನನಗನ್ಸುತ್ತೆ. ಸೊ ಇದೆಲ್ಲ ಆದಮೇಲೆ ಅಲ್ಲಿ ವಾರದ 2ನೇ ಒಂದು ಟಾಸ್ಕ್ ಕೊಡ್ತಾರೆ, ಡ್ರಮ್ ಟಾಸ್ಕು. ಆ್ಯಂಡ್ ಆ ಡ್ರಮ್ ಟಾಸ್ಕಲ್ಲಿ ಸೊ ಅಲ್ಲಿ ಈ ಕಡೆಯಿಂದ ಜಂಟಿ ಕಡೆಯಿಂದ ಇಬ್ಬರು ಆಡಬೇಕಾಗುತ್ತೆ, ಆ್ಯಂಡ್ ಒಂಟಿ ಕಡೆಯಿಂದ ಒಬ್ಬರು ಆಡಬೇಕಾಗುತ್ತೆ. ಆ್ಯಂಡ್ ಆ ಒಂದು ಟಾಸ್ಕ್ ಅಂತೂ ನಿಜವಾಗ್ಲೂ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಿಗೆ ಅಲ್ಲಿ ಅದು ಜಂಟಿ ಇದ್ದವ್ರಿಗೆ ಕಷ್ಟ ಆಗುತ್ತೆ. ಯಾಕಂದರೆ ಒಬ್ಬರು ಬ್ಯಾಲೆನ್ಸ್ ಮಾಡೋದೇ ಬೇರೆ, ಇಬ್ಬರು ಸೇರಿ ಬ್ಯಾಲೆನ್ಸ್ ಮಾಡೋದೇ ಬೇರೆಯೇ. ಓಕೆ, ಆ ಟಾಸ್ಕಲ್ಲಿ ಡಿಸ್ಕಷನ್ ನಡೆಯುತ್ತೆ. ಸೊ ಯಾವ್ಯಾವ ಒಂದು ಸ್ಪರ್ಧಿಗಳು ಹೋಗಬೇಕು ಅಂತ. ಆ್ಯಂಡ್ 2 ತಂಡಗಳಿಂದ ನೋಡ್ತಾ ಇದ್ರೆ ಅಲ್ಲಿ ಒಂದು ಈ ಕಡೆ ಜಂಟಿ ತಂಡದಿಂದ ಮಾಳು ಮತ್ತು ಸ್ಪಂದನ ಹೋಗ್ತಾರೆ, ಆ್ಯಂಡ್ ಕಾವ್ಯ ಗಿಲ್ಲಿ. ಸೊ 2 ಜೋಡಿ ಹೋಗ್ತವೆ. ಈ ಕಡೆಯಿಂದ ಒಂಟಿ ತಂಡದಿಂದ ಧನುಷ್ ಆ್ಯಂಡ್ ಧ್ರುವಂತ್ ಹೋಗ್ತಾರೆ. ಅಲ್ಲಿ ಮಾಳು ಆ್ಯಂಡ್ ಸ್ಪಂದನ, ಕಾವ್ಯ ಆ್ಯಂಡ್ ಗಿಲ್ಲಿ ಅವ್ರು ಏನು 2 ಜೋಡಿ ಹೋಗ್ತವೆ. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೆಯುತ್ತೆ. ಬಟ್ ಅಲ್ಲಿ ಕರಿಬಸಪ್ಪ ಅವರು ಕೂಡ ನಾವು ಹೋಗ್ತೀವಿ ಅನ್ನೋ ಒಂದು ಬೇಡಿಕೆ ಇಡ್ತಾರೆ. ಬಟ್ ಅಲ್ಲಿ ಅಭಿಷೇಕ್ ಆ್ಯಂಡ್ ಕೆಲವು ತಂಡದವರು ಒಪ್ಪಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಫೈನಲ್ ಆಗಿ ಮಾಳು ಆ್ಯಂಡ್ ಸ್ಪಂದನ ಮತ್ತು ಕಾವ್ಯ ಗಿಲ್ಲಿ ಅವರಿಗೆ ಸೊ ವೇಟ್ ಕಮ್ಮಿ ಇದ್ರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಕಳಿಸ್ತಾರೆ. ಬಟ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ 3 ರೌಂಡು ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಅವರು 5 ರೌಂಡ್ ಆಲ್ರೆಡಿ ಕಂಪ್ಲೀಟ್ ಮಾಡ್ತಾರೆ, ಯಾರು ಒಂಟಿ ತಂಡದವರು. ಬಟ್ ಇಲ್ಲಿ ಕಷ್ಟ ಇತ್ತು ಖಂಡಿತವಾಗ್ಲೂ. ಬಟ್ ಟ್ರೈ ಮಾಡಿದ್ದಾರೆ, ಖಂಡಿತವಾಗ್ಲೂ ಒಳ್ಳೆ ಟ್ರೈನೇ ಮಾಡಿದ್ದಾರೆ. ಅಲ್ಲಿ ಸ್ಪಂದನ ಆದ್ರಾಗಿರ್ಬೋದು, ಮಾಳು ಆದ್ರಾಗಿರ್ಬೋದು, ಕಾವ್ಯ ಆದ್ರಾಗಿರ್ಬೋದು, ಸಿಕ್ಕಾಪಟ್ಟೆ ಕೆಳಗಡೆಗೆಲ್ಲ ಬಿದ್ದರು. ಮೇ ಬಿ ಇಂಜುರಿನೂ ಆಗಿರುತ್ತೆ ಅನ್ಕೊತೀನಿ. ಬಟ್ ಒಳ್ಳೆ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. 3 ಇವರು ಫೋಟೋನ ತೊಗೊಂಡೋಗಿ ಅಲ್ಲಿ ಇಡ್ತಾರೆ. ಬಟ್ ಇವರು ಆಲ್ರೆಡಿ 5 ಫೋಟೋನ ತೊಗೊಂಡೋಗಿ ಈ ಒಂದು 2ನೇ ಟಾಸ್ಕನ್ನು ಕೂಡ ಅಲ್ಲಿ ಯಾರು ನಮ್ಮ ಒಂಟಿ ತಂಡದವರನ್ನೇ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಒಂದು ಟ್ವಿಸ್ಟ್ ಕೊಡೋದೇನೋ ಬಿಗ್ ಬಾಸ್ ಅವರು ಅಂತಂದರೆ ಇಲ್ಲಿ ಯಾರು ವಿನ್ ಆಗಿರ್ತಾರೆ ಒಂಟಿ ತಂಡದವರು, ಸೊ ಅವರ ತಂಡದಲ್ಲಿರುವಂಥವ್ರಿಗೆ ಇಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಇವರು ಆ ಒಂದು ಫಿನಾಲೆ ಕಂಟೆಂಡರ್ ಆಗಲಿಕ್ಕೆ ಅನರ್ಹರು ಅನ್ನೋ ರೀತಿಯಲ್ಲಿ. ಸೊ ಆ ಒಂದು ಆಯ್ಕೆ ಕೂಡ ಅಲ್ಲಿ ನಡೆಯುತ್ತೆ. ಅಲ್ಲಿ ಧ್ರುವಂತ ತಗೊಳ್ಳೋ ಹೆಸರು ಒಂದು ಅಶ್ವಿನಿ, ಇನ್ನೊಂದು ಜಾನ್ವಿ ಅಂತ. ಆ್ಯಂಡ್ ಧನುಷ್ ತೊಗೊಳ್ಳುವಂಥದ್ದು ಕಾಕ್ರೋಚ್ ಆ್ಯಂಡ್ ಧ್ರುವಂತ್. ಸೊ ಅಲ್ಲಿ ಕೊಟ್ಟಂಥ ರೀಸನ್ ಧ್ರುವಂತ್ ಏನಂದರೆ ಅಶ್ವಿನಿ ಅವರಿಗೆ ಸೊ ಎಲ್ಲೂ ಅವರಿಗೆ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಹೆಸರು ತೊಗೊತಾ ಇದ್ದೀನಿ ಅಂತ ಹೇಳ್ತಾರೆ. ಆ್ಯಂಡ್ ಜಾನ್ವಿ ಅವ್ರದ್ದು ಸೊ ಅವರೆಲ್ಲೂ ಕೂಡ ಟಾಸ್ಕ್ ಅಂತ ಬಂದಾಗ ಮುಂದೆ ಬರ್ತಲ್ಲ ಅನ್ನೋವಂಥ ಒಂದು ರೀಸನ್ನ ಕೊಟ್ಟು ಅವ್ರನ್ನ ಒಂದು ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಧನುಷ್ ಅವ್ರು ತೊಗೊಳ್ಳೋವಂಥದ್ದು ಒಂದು ಕಾಕ್ರೋಚ್ ಅವರು. ಆ್ಯಂಡ್ ಅಗೇನ್ ಅವರು ಕೂಡ ಅಷ್ಟೇ ಜಾಸ್ತಿ ಟಾಸ್ಕಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ಅವ್ರನ್ನ ಬೇರೆಯವ್ರಿಗೆ ದಾನ ಮಾಡ್ತೀರ ಅನ್ನೋ ಒಂದು ರೀಸನ್ ಕೊಡ್ತಾರೆ. ಅಗೇನ್ ಧ್ರುವಂತನವ್ರು ಅಂತಂದರೆ ಎಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು ಚೂರು ಅವ್ರ ಮನೆಯವ್ರ ಜೊತೆ ಬೆರೀಬೇಕು ಅನ್ನೋವಂಥ ಒಂದು ರೀಸನ್ನ ಕೊಡ್ತಾರೆ ಅವ್ರನ್ನ. ಸೊ ಅವರು ಇವಾಗ ಡೈರೆಕ್ಟಾಗಿ ಸೊ ಒಂದು ಫಿನಾಲೆಯ ಕಂಟೆಂಡರ್ ಆಗಿ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲೊಂದು ಸ್ವಲ್ಪ ಒಂದು ಹೇಳ್ತೀವಿ ಅಂತಂದರೆ ವಾದ ಪ್ರತಿವಾದ ನಡೆಯುತ್ತೆ. ಮಾಳು ವರ್ಸಸ್ ಅಭಿಷೇಕ್, ಜಾನ್ವಿ, ಸ್ಪಂದನ ಆ್ಯಂಡ್ ಅಶ್ವಿನಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಏನು ಹೇಳ್ತೀವಿ ಒಂದು ಡಿಸ್ಕಷನ್ ಸ್ವಲ್ಪ ಸೆನ್ಸಿಟಿವ್ ಇದೆ. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂತಂದರೆ ಹೆಣ್ಣು ಗಂಡು ಇಬ್ಬರು ಸಮಾನ ಅನ್ನೋವಂಥದ್ದು ಅದು ಇದಿದೆ, ಅದರಲ್ಲಿ 2ನೇ ಮಾತೇ ಅಲ್ಲ. ಬಟ್ ಇಲ್ಲಿ ಮಾಳು ಅವ್ರಿಗೆ ಸ್ವಲ್ಪ ಹಳ್ಳಿ ಅಥವಾ ಆ ಒಂದು ಭಾಗದಿಂದ ಬಂದಿರೋದ್ರಿಂದ, ಹಳ್ಳಿ ಕಡೆಯಿಂದ ಅದು ಸ್ವಲ್ಪ ಇದೆ. ಓಕೆ,
ಹೆಣ್ಣು ಅಂದರೆ ಮನೆಯಲ್ಲೇ ಮಾಡಬೇಕು, ಅಥವಾ ಗಂಡು ಮನೇಲಿ ಪಾತ್ರೆ ತೊಳೆಯುವಂಥದ್ದು, ಅಡುಗೆ ಮಾಡುವಂಥದ್ದು, ಅದು ಸ್ವಲ್ಪ ತೀರ ಕಡಿಮೆ. ಓಕೆ, ಇಲ್ಲಿ ಸಿಟಿನಲ್ಲಾದರೆ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಗಂಡ ಬೇಗ ಬಂದರೆ ಒಂಚೂರು ಅಡುಗೆ ಮಾಡ್ತಾರೆ, ಅಥವಾ ಹೆಣ್ಣು ಬೇಗ ಬಂದರೆ ಹೆಣ್ಮಗಳು ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತೇ ಅಲ್ಲ, ಮಾಡ್ತಾರೆ. ಬಟ್ ಹಳ್ಳಿ ಕಡೆಗೆ ಹಾಗಲ್ಲ. ಸೊ ಹಳ್ಳಿಗೆ ಅದೊಂದು ಜೀವನನೇ ಶೈಲಿ ಬೇರೆ ಇದೆ. ಹಾಗಂತ ಹೇಳ್ಬಿಟ್ಟು ಬರೀ ಹೆಂಡ್ತಿನೇ ಅಡುಗೆ ಮಾಡಬೇಕು, ಗಂಡು ಏನೂ ಮಾಡೋದೇ ಇಲ್ಲ ಅನ್ನೋದು ಖಂಡಿತವಾಗ್ಲೂ ತಪ್ಪು. ಓಕೆ, ಬಾಳು ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ನಾರ್ಮಲಾಗಿ ಮಾತಾಡಬೇಕು ಅಂತಂದರೆ ಹಳ್ಳಿ ಕಡೆ ಏನಿರುತ್ತೆ, ಅಲ್ಲಿರೋರು ಏನು ಮಾಡ್ತಾರೆ, ಜಮೀನಿಗೆ ಹೋಗ್ತಾರೆ, ಓಕೆ, ಮಾರ್ಕೆಟ್ಗೆ ಹೋಗ್ತಾರೆ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಗಂಡು ಮಕ್ಕಳು. ಹೆಣ್ಮಕ್ಳಿಗೆ ಏನು ಕೆಲಸ ಇರುತ್ತೆ, ಅಲ್ಲಿ ಹೋದರೆ ಜಮೀನಿಗೆ ಹೋಗ್ತಾರೆ, ಏನಾದರೂ ಅಂದರೆ ಹೊಲದ ಕೆಲಸ ಇದ್ದರೆ ಮಾಡ್ಕೊಂಡು ಬರ್ತಾರೆ ಮತ್ತು ಅಡುಗೆ ಮಾಡ್ತಾರೆ. ಬೆಳಗ್ಗೆ ತಿರುಗಿ ಅಡುಗೆ ಮಾಡ್ತಾರೆ, ಬೆಳಿಗ್ಗೆ ಅಡುಗೆ ಕಟ್ಕೊಂಡು ಹೊಲಕ್ಕೆ ತೊಗೊಂಡು ಹೋಗ್ತಾರೆ. ಬಟ್ ಇಷ್ಟೆಲ್ಲ ಮಾಡಬೇಕಾದ್ರೆ ಗಂಡ ಅದನ್ನು ಏನು ಮಾಡ್ತಾನೆ, ತರಕಾರಿ ತೊಗೊಂಡ್ಬರ್ತಾನೆ, ಅಡುಗೆ ಸಾಮಾನು ತೊಗೊಂಡು ಬರ್ತಾನೆ, ಮನೇಲಿ ನೀರಿಲ್ಲ ಅಂದರೆ ನೀರು ತೊಗೊಂಡು ಬರ್ತಾನೆ, ಕುಡಿಯೋಕ್ಕಾದ್ರೂ ಆಗಿರ್ಬೋದು, ಮನೆ ಯೂಸ್ಗಾದ್ರೂ ಆಗಿರ್ಬೋದು. ಈ ಥರದ ಕೆಲಸಗಳು ಗಂಡ ಅದನ್ನು ಹೊರಗಡೆ ಕೆಲಸ ಮಾಡ್ತಾನೆ. ಹೆಣ್ಮಗಳಾದಳು ಮನೆ ಕೆಲಸ ಮಾಡ್ತಾರೆ, ಮನೆ ಒಳಗಡೆ ಇರುವಂಥದ್ದು. ಹಾಗಂತ ಗಂಡು ಮನೆ ಒಳಗಡೆ ಕೆಲಸ ಮಾಡಲೇಬಾರ್ದ? ಖಂಡಿತವಾಗ್ಲೂ ಮಾಡಬೇಕು. ಹೆಂಡತಿಗೆ ಏನಾದರೂ ಕೆಲಸ ಬೇಕು ಅಂತಂದಾಗ ಆ ಕೆಲಸನ ಮಾಡಬೇಕಾಗತ್ತೆ, ಮಾಡ್ತಾರೆ ಕೂಡ. ನಾನು ಹೇಳ್ತಾ ಇದ್ದೀನಿ, ನಮ್ಮ ತಾಯಿ ಏನಾದರೂ ನಮ್ಮ ಜೊತೆಗೆ ಬೆಂಗಳೂರಿಗೆ ಅಂತ ಬಂದಾಗ ನಮ್ಮ ತಂದೆ ಆದವರು 3-4 ತಿಂಗಳು ಒಬ್ಬರೇ ಅಡುಗೆ ಎಲ್ಲ ಮಾಡ್ಕೊಂಡು ತಿಂತಾರೆ. ನಮ್ಮ ತಾಯಿಗೆ ಕಾಲು ನೋವು. ಇವಾಗ ಕೆಲವು ಟೈಮಲ್ಲಿ ಬಟ್ಟೆ ಎಲ್ಲ ಒಗಿತಾರೆ. ಹಾಗಂದಿದ ಮಾತ್ರಕ್ಕೆ ಕೆಲವರು ಏನು ಮಾಡ್ತಾರೆ ಅಂದರೆ ಆ ಭಾಗದಲ್ಲೆಲ್ಲ ಹಾಗೆ ಇರುತ್ತೆ, ಹಳ್ಳಿ ಕಡೆಗೆಲ್ಲ ಹಾಗೆ ಇರುತ್ತೆ. ಚಾನ್ಸೇ ಇಲ್ಲ. ಆ ಭಾಗ ಈ ಭಾಗ ಅಂತ ಯಾವುದೂ ಇಲ್ಲ. ಅದು ಉತ್ತರ ಕರ್ನಾಟಕ ಆದ್ರೂ ಆಗಿರ್ಬೋದು, ಸೌತ್ ಕರ್ನಾಟಕ ಆದ್ರೂ ಆಗಿರ್ಬೋದು, ಎಲ್ಲ ಕಡೆಗೂ ಸೇಮನೇ. ನಮ್ಮದೇ ಫ್ಯಾಮಿಲಿ ಹೇಳ್ತಾ ಇದ್ದೀನಲ್ಲ. ನಮ್ಮ ತಾಯಿಯವರು ಬೆಂಗಳೂರು ಬಂದರೆ ನಮ್ಮ ತಂದೆಗೆ ಅಡ್ಜಸ್ಟ್ ಆಗಲ್ಲ ಬೆಂಗಳೂರು. ಸೊ ಅದಕ್ಕೋಸ್ಕರ ಅಲ್ಲೇ ಇರ್ತಾರೆ ಅವರು. ಅವರೇ ಅಡುಗೆ ಮಾಡ್ಕೊತಾರೆ, ಅವರೇ ಬಟ್ಟೆ ಒಕ್ಕೊತಾರೆ ಅವರೊಬ್ಬರಿದ್ದಾಗ. ನಮ್ಮ ತಾಯಿ ನಮ್ಮ ತಂದೆ ಇದ್ದಾಗಲೂ ಕೂಡ ಅಷ್ಟೇ, ನಮ್ಮ ತಾಯಿಗೆ ಸ್ವಲ್ಪ ಕಾಲು ನೋವು ಅನ್ನೋದಕ್ಕೋಸ್ಕರ ಸುಮಾರು ಸರಿ ನಮ್ಮ ತಂದೆನೇ ಬಟ್ಟೆ ಒಗಿತಾರೆ, ಇಬ್ಬರದು ಕೂಡ. ಮನೆ ಕಸ ಗುಡಿಸ್ತಾರೆ, ಕೆಲವು ಟೈಮಲ್ಲಿ ಮನೆ ನೀರಿಂದ ತೊಳೆದಿದ್ದಾರೆ ಕೂಡ, ಇವಾಗಲೂ ತೊಳಿತಾರೆ. ಆ್ಯಂಡ್ ಮಾಳು ಹೇಳಿರುವಂಥದ್ದು ಖಂಡಿತವಾಗ್ಲೂ ತಪ್ಪು. ಅದೊಂದು ಮಾತು ಹೇಳ್ತಾರೆ. ಸೊ ಮೀಸೆ, ನಮ್ಮ ಗಂಡಸರು ಮೀಸೆ ಏನೋ ಅದು ಇದು ಅವಮಾನ ಆಗಕ್ಕೆ ಬಿಡಬಾರ್ದು ಹಾಗೆ ಹೀಗೆ ಅಂತ ಅವ್ರು ಸ್ವಲ್ಪ ತಿದ್ಕೊಬೇಕಾಗತ್ತೆ. ಸೊ ಈ ಥರದ ಒಂದು ಮಾತುಗಳು ಆಡೋಕ್ಕೆ ಅದು ಸಾಧ್ಯ ಇಲ್ಲ. ಅದನ್ನು ತೊಗೊಳ್ಳೋಕ್ಕೂ ಅಂಥ ಒಂದು ಪ್ಲಾಟ್ಫಾರ್ಮಲ್ಲಿ ಅದೊಂಥರ ಎಕ್ಸಾಂಪಲ್ ಸೆಟ್ ಮಾಡುವಂಥದ್ದು ತಪ್ಪು ಅಂತ ನನಗನ್ಸುತ್ತೆ. ಆಮೇಲೆ ನಮಗೆ ಹಿರಿಯರು ಬೈತಾರೆ, ಹೆಣ್ಮಕ್ಳು ಕೆಲಸನ ಮಾಡ್ತಿದ್ರೆ, ಅಡುಗೆ ಕೆಲಸ ಮಾಡ್ತಿದ್ರೆ, ಬೇರೆ ಕೆಲಸ ಎಲ್ಲ ಓಕೆ ಸಮಾಂತ ಒಪ್ಕೊಬೋದು, ಬಟ್ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲಾದರೂ ಮಾಡಬಾರ್ದು ಅಂತ. ಹಂಗೆ ಆಗಲ್ಲ. ಇವಾಗ ನಾವು ಅಷ್ಟೇ ಸಡನ್ನಾಗಿ ಬಂದ ತಕ್ಷಣ ನಾವು ಅಡುಗೆ ಮಾಡ್ಕೊತೀವಿ, ಬ್ಯಾಚುಲರ್ ಅಂದ ತಕ್ಷಣ ನಾವು ಅಡುಗೆ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಮಾಳುಗೆ ಏನಂತಂದರೆ ಅವರು ಅಲ್ಲೇ ಇದ್ದಾರೆ, ಅವರಿಗೆ ಜಾಸ್ತಿ ಮನೆಯ ಕೆಲಸ ಎಲ್ಲ ಗೊತ್ತಿಲ್ಲ. ಬಿಕಾಸ್ ಅವ್ರದ್ದೇ ಆದಂಥ ಒಂದು ಕೆಲಸ ಇದೆ, ಅವ್ರಿಗೆ ಹಾಡಾಡುವಂಥದ್ದು ಅದ್ರ ಬಗ್ಗೆನೇ ಜಾಸ್ತಿ ಗೊತ್ತಿರೋದ್ರಿಂದ. ಸೊ ಅವ್ರು ಈ ಥರದ ಕೆಲವೊಂದು ಮಾತುಗಳು ಆಡಿದರೆ ಖಂಡಿತವಾಗ್ಲೂ ಅವ್ರು ತಿದ್ಕೊತಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ಜಾಸ್ತಿ ಅವ್ರ ಜೊತೆ ವಾದ ಪ್ರತಿವಾದ ಮಾಡ್ದೇನೆ ಅಭಿಷೇಕ್ ಅವರು ಓಕೆ, ಅವ್ರದ್ದು ಪಾಯಿಂಟ್ ಆಫ್ ವ್ಯೂವ್ನವ್ರು ಕರೆಕ್ಟಾಗಿದೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಅಲ್ಲಿ ದೊಡ್ಡವರಾದಂಥವ್ರು ಯಾರಾದರೂ ಸ್ವಲ್ಪ ತಿಳಿಸಿ ಹೇಳಬೇಕು, ಸೈಡಿಗೆ ಕರ್ಕೊಂಡು ಹೋಗಿ. ಸೊ ಹಂಗಲ್ಲಪ್ಪ, ಹಿಂಗೆ ಅಂತ ಸ್ವಲ್ಪ ಸಮಾಧಾನವಾಗಿ ಹೇಳಿದ್ರೆ ಮೇ ಬಿ ಅವ್ರು ತಿದ್ಕೊತಾನೆ. ಬಟ್ ಅವ್ನ ಜೊತೆನೇ ಒಂದು ರೀತಿಯಲ್ಲಿ ಜಗಳಕ್ಕೆ ಹೋದಂಗೆ ಅದೆಲ್ಲ ಬೇಕಿರಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅಲ್ಲಿ ಇರೋವಂಥ 18 ಕಂಟೆಸ್ಟೆಂಟು ಸೊ ಒಂದೊಂದು ಮೈಂಡ್ ಸೆಟ್ ಇರೋವಂಥವ್ರು ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಯಾರಾದರೂ ತಿಳಿದಂಥವ್ರು ಸೊ ಪೇಷನ್ಸಿಂದ ಸೊ ಅವ್ರನ್ನ ಸೈಡಿಗೆ ಕರ್ಕೊಂಡೋಗಿ, ಒಬ್ಬರನ್ನೇ ಕರ್ಕೊಂಡೋಗಿ ಹಾಗಲ್ಲ ಹೀಗೆ ಅಂತ ಹೇಳಿದ್ರೆ ತಿದ್ಕೊತಾರೆ. ನಾನು ಹೇಳುವಂಥದ್ದು ಖಂಡಿತವಾಗ್ಲೂ ಮಾಳು ಹೇಳೋದ್ರಲ್ಲಿ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ತಿದ್ಕೊಬೇಕಾಗುತ್ತೆ. ಓಕೆ, ನಾನು ಅಗೇನ್ ಹೇಳ್ತಿರುವಂಥದ್ದು ಗಂಡಾಗಲಿ ಹೆಣ್ಣಾಗಲಿ ಇಬ್ಬರು ಕೂಡ ಒಂದೇನೆ. ನಮ್ಮದ ಒಂದು ಅನಿಸಿಕೆ. ಓಕೆ, ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ಚಂದ್ರಪ್ರಭಾ ಆ್ಯಂಡ್ ಸತೀಶ್ ಅವರು ಕನ್ಫೆಷನ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಒಂದು ಸೀಕ್ರೆಟ್ ಆಗಿರುವಂಥ ಒಂದು ಟ್ವಿಸ್ಟ್ನ ಕೊಡ್ತಾರೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಸೀಕ್ರೆಟ್ ಏಜೆಂಟ್ಗಳು ಅನ್ನೋ ರೀತಿಯಲ್ಲಿ ಇವರಿಬ್ಬರನ್ನ ಬಿಗ್ ಬಾಸ್ ಅವರು ರೆಡಿ ಮಾಡಿಬಿಟ್ಟು ಕಳಿಸ್ತಾರೆ. ಆ್ಯಂಡ್ ಅವ್ರಿಗೊಂದು ಅವಕಾಶ ಅಂತಲೇ ಹೇಳ್ಬೋದು. ಇವಾಗ ಏನಂತಂದರೆ ಅಪೋಸಿಟ್ ತಂಡದಲ್ಲಿರುವಂಥವ್ರು ಗೆದ್ದರೆ ಏನಾಗುತ್ತೆ ಅಂದರೆ ಅವರಲ್ಲಿ ಒಬ್ಬರು ಫಿನಾಲೆ ಕಂಟೆಂಡರ್ ಆಗಿ ಹೋಗ್ತಾರೆ. ಅವ್ರು ಗೆದ್ದರೆ ಇವರು ಕೂಡ ಡೈರೆಕ್ಟಾಗಿ ಕಂಟೆಂಡರ್ ಆಗಿ ಹೋಗ್ತಾರೆ ಫಿನಾಲೆಗೆ. ಬಟ್ ತಮ್ಮ ತಂಡವನ್ನೇ ಸೋಲ್ಸೋವಂಥ ಒಂದು ಆಟ ಇದೆಯಲ್ಲ, ನಿಜವಾಗ್ಲೂ ಅದು ಒಂದು ರೀತಿಯಲ್ಲಿ ಬೇಜಾರು ತರುವಂಥದ್ದು. ಆ್ಯಂಡ್ ಕೆಲವರಿಗೆ ಅದು ಮನಸ್ಸು ಒಪ್ಪಲ್ಲ. ಹಾಗೇನು ಅಲ್ಲೂ ಅಷ್ಟೇ ಸತೀಶ್ ಅವ್ರಿಗೆ ಒಂದು ಸರಿ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಬಿಗ್ ಬಾಸ್ ಅವ್ರು ಹೇಳ್ತಾರೆ, ನೀವು ನಿಮ್ಮ ತಂಡವನ್ನೇ ಸೋಲಿಸಬೇಕಾಗುತ್ತೆ, ಸೋಲಿಸಿದ್ರೆ ಈ ಒಂದು ಕಂಟೆಂಡರ್ ಪಾಸ್ ನಿಮಗೆ ಸಿಗುತ್ತೆ ಅಂತ. ಸೊ ಅಲ್ಲಿ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಸತೀಶ್ ಅವ್ರು ಹೇಳ್ತಾರೆ ನಮ್ಮ ತಂಡವನ್ನೇ ಸೋಲ್ಸೋಕ್ಕೆ ಅಂತ. ಬಟ್ ಅಲ್ಲಿ ಚಂದ್ರಪ್ರಭಾ ಕ್ಲಿಯರ್ ಆಗಿದ್ರು, ಅವ್ರಿಗೆ ಗೊತ್ತಾಗಿತ್ತು ಆಲ್ರೆಡಿ ಸೊ ನಮ್ಮ ತಂಡನೇ ಸೋಲಿಸಬೇಕು ಅಂತ. ಬಟ್ನಲ್ಲಿ ಆ ಒಂದು ಏನು ನಿರ್ಧಾರ ಅಥವಾ ಒಂದು ಹೇಳಿಕೆ ಇರುತ್ತೆ, ಸೊ ಅದನ್ನು ಒಪ್ಕೊಂಡು ಹೊರಗಡೆ ಬರ್ತಾರೆ. ಅದೇ ರೀತಿಯಲ್ಲಿ ಟಾಸ್ಕ್ ಕೂಡ ಒಂದು 3ನೇ ಟಾಸ್ಕು ಶುರುವಾಗುತ್ತೆ. ಅದೇ ಫೂಲ್ನಾಗ ಒಳಗಡೆ ಕೀಲಿ ಕೈ ಅನ್ನೋದು. ಸೊ ಅಲ್ಲಿ ಅಷ್ಟು ಜನರನ್ನು ಯಾರು ಟಾಸ್ಕ್ ಆಡ್ತಾರೆ ಅವ್ರನ್ನ ಕೀಲಿ ಕೈಯಿಂದ ಚೈನ ಕಟ್ಟಿರ್ತಾರೆ. ಸೊ ಆ ಕೀಲಿ ಕೈ ಎಲ್ಲಿರುತ್ತೆ ಅಂದರೆ ಫೂಲ್ ಒಳಗಡೆ ಇರುತ್ತೆ. ಸೊ ಅದನ್ನು ತೊಗೊಂಡು ಬಂದು ಒಬ್ಬೊಬ್ಬರ ಒಂದು ಆ ಕೀಲಿ ಕೈನ ಓಪನ್ ಮಾಡಬೇಕಾಗತ್ತೆ. ಸೊ ಆ ಫೈನಲ್ ಆಗಿ ಯಾರ ಒಂದು ಬೇಗ ಆ ಒಂದು ಕೀಲಿ ಕೈನ ಓಪನ್ ಮಾಡ್ತಾರೋ ಸೊ ಅವರು ಆ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಆ ಒಂದು ತಂಡ ಅಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ 4 ಕೀಳನ್ನ ಆಲ್ರೆಡಿ ಓಪನ್ ಮಾಡಿದ್ದಾರೆ. ಸೊ ಇನ್ನೊಂದು ಕೀ ಬ್ಯಾಲೆನ್ಸ್ ಇದೆ. ಸೊ ಅದು ಯಾರು ಬೇಗ ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಈ ಕಡೆಗೆ ಒಂಟಿ ತಂಡದಿಂದ ಕೀ ಓಪನ್ ಮಾಡೋರು ಜಾನ್ವಿ ಅವರು ಇದ್ದಾರೆ. ಆ್ಯಂಡ್ ಈ ಕಡೆಗೆ ಮಾಳು ಆ್ಯಂಡ್ ಸ್ಪಂದನ ಇದ್ದಾರೆ. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದನ್ನು ಕೂಡ ನಾಳೆ ಪೆಂಡಿಂಗ್ ಇಟ್ಟಿದ್ದಾರೆ. ಸೊ ಒಂದು ರೀತಿಯಲ್ಲಿ ಈ ಥರ ಇದ್ದರೆ ಬೇಜಾರಾಗುತ್ತೆ ಅವರು. ಅವತ್ತಿಂದ ಅವತ್ತಿಗೆ ಮುಗಿಸ್ಬಿಡ್ಬೇಕು. ಈ ಧಾರಾವಾಹಿ ಥರ ಹಾಕೊಂಡು ರಬ್ಬರ್ ಥರ ಎಳೆಯುವಂಥದ್ದು
ಸರಿ ಅಲ್ಲ ಅಂತ ನನಗನ್ಸುತ್ತೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅನ್ನೋದನ್ನು. ಓಕೆ, ಅದೇ ಒಂದು ರೀತಿಯಲ್ಲಿ ಕ್ಯೂರಿಯಸ್ ಇವಾಗ. ಓಕೆ, ಇಷ್ಟಿತ್ತು. ಸೊ ಇವತ್ತಿನ ನಿನ್ನೆ ಒಂದು ಎಪಿಸೋಡ್ ನಾವು ಈ ಒಂದು ರಿವ್ಯೂ. ಸೊ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ, ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಹೊಡೆದಷ್ಟೇ. ಮುಂದಿನ ಹೊಡೆದಲ್ಲಿ ಸಿಗೋವರೆಗೂ